ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದೆ. ಇವತ್ತಿನ ಲಾಗ್ ಇವಾಗ ಶುರು ಮಾಡಿ. ನಾನು ನಿಮ್ಮ ಮಗ ವಿಚೆ ಒಂದೇ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡಲೇ ಹೇಳಿ. ನಾನು ಸುಮ್ಮನೆ ನಗಡೋದು ಸ್ಮೈಲ್ ಮಾಡೋದಲ್ಲ. ಅಂದರೆ ಏನದು ಹಾಯ್ ಮಾಡಬೇಕು. ಹಾಯ್ ಚಿನ್ನಪ್ಪ. ಪ್ರಿಯಾಪಣಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ನಾನು ಫುಲ್ ರೆಡಿ ಆಗಿದ್ದೀನಿ. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು. ನಮ್ಮ ಮನೆಯವರು ಇನ್ನೂ ಬಂದಿದ್ದಾರೆ. ಕೈಕಾಲು ಮುಖ ತೊಳ್ಕೊತೀನಿ ಅಂತ ಹೋಗಿದ್ದಾರೆ. ಅವ್ರಿಗೆ ಡ್ಯೂಟಿ ಮಾಡಿ ಮುಗಿಸಿ ಹೊರಡ್ತಾರದು ಪ್ರಿಯಾಪಣಕ್ಕೆ. ಬೆಳಗ್ಗೆನೇ ಹೋಗ್ಬೋದಾಯ್ತಾರೆ, ಡ್ಯೂಟಿಗೆ ರಜಾ ಹಾಕಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಡ್ಯೂಟಿ ಮುಗಿಸ್ಕೊಂಡೆ ಹೊರಟಿದ್ದೀವಿ ಇವಾಗ. ಅಲ್ಲ ಮಗನೇ, ನಂದು ಮನೆ ಕೆಲಸಗಳು ಹಂಗಂಗೆ ಬಿಟ್ಟಿದ್ದೆ, ಅದೆಲ್ಲ ಮುಗಿಸ್ಕೊಂಡೆ. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಮಧ್ಯಾಹ್ನ ಚಪಾತಿ ಪನ್ನೀರ್ ಮಾಡಿದ್ದೆ. ಬೆಳಗ್ಗೆ ಅದೇ ಅವತ್ತು ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್, ಚಿತ್ರಾನ್ನ ಐತೆ ಅಂತ. ಬೆಳಗ್ಗೆ ಎದ್ದೊಳಕ್ಕಾಗಲಿಲ್ಲ, ಪಾಪು ರಾತ್ರಿ ಎಲ್ಲ ತುಂಬಾ ಹಿಂಸೆ ಕೊಟ್ಬಿಟ್ಟ ಅಂತ ಬೆಳಗ್ಗೆ ಲೇಟಾಗಿ ಎದ್ಬಿಟ್ಟೆ. 8 ಗಂಟೆ ಅಷ್ಟೊತ್ತಿಗೆ ಮಾಡಬೇಕಾಯ್ತು, ಅದು ಮಾಡೋಕ್ಕಾಗಲಿಲ್ಲ. 8 ಗಂಟೆ ನಾನು ಎದ್ದಿದ್ದು 7 ಗಂಟೆಗೆ ಎದ್ಬಿಟ್ಟೆ. ಅದು ಮಾಡೋಕ್ಕಾಗಲಿಲ್ಲ. ಅದು ಇದು ಕೆಲಸ ಎದ್ದ ತಕ್ಷಣ ಇವ್ನಿಗೆ ಹಾಲು ಕೊಟ್ಟು ಇವ್ನಿಗೆ ಇದು ಮಾಡಿ ಆ ಥರದ್ದೆಲ್ಲ ಇರುತ್ತಲ್ಲ, ಅದರಿಂದ ಮಾಡೋಕ್ಕಾಗಲ್ಲ. 7 ಗಂಟೆಗೆ ಎದ್ರೂ ಬೇಗ ಮಾಡಿಬಿಡ್ತಿದ್ದೆ ತಿಂಡಿನ ಅವ್ರಿಗೋಸ್ಕರ. ಆದರೆ ಆಗಲಿಲ್ಲ. ಅದಕ್ಕೋಸ್ಕರ ಮಧ್ಯಾಹ್ನ ಚಪಾತಿ ಮತ್ತು ಪನ್ನೀರ್ ಮಾಡಿಕೊಟ್ಟೆ. ಅದು ಒಂದು ಸ್ವಲ್ಪ ಮಿಕ್ಕೊಂಡಿತ್ತು, ಅದನ್ನು ಬಾಕ್ಸ್ ಹಾಕೊಂಡು ಬ್ಯಾಗಲ್ಲಿ ಮಡಿಕೊಂಡಿದ್ದೀನಿ. ಇವಾಗ ನಮ್ಮದು ಊಟ ಎಲ್ಲ ಆಗೈತೆ. ಅಲ್ಲ ಮಗನೇ, ನಿಂದು ಊಟ ಆಗ್ತಾ ಮಗನೇ? ರವೆ ಸರಿ ಮಾಡ್ಕೊಂಡಿದ್ದೆ ನಮ್ಮ ಖುಷಿಗೆ ಹಾಲು ಹಾಕಿ. ಅಲ್ಲ ಮನೆ ಚೆನ್ನಾಯ್ತು ಮನೆ ನೋಡಿ, ಇಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಯ್ತು ಅಂದರೆ ಜೋರಾಗಿ ಕಿರ್ಚೋದಲ್ಲ ಮಗನೇ ನಿನ್ನ. ನಾಚಿಕೆ ಆಗೋಯ್ತು ನಮ್ಮ ಖುಷಿಗೆ. ಅಣ್ಣ ನೋಡ ದಿವಾ ಅಣ್ಣಂಗೆ ಹೋಗೋಣ. ದಿವಾ ಎಲ್ಲೋನ ದಿವಾ ನೋಡಿ, ಅವ್ರ ಅಣ್ಣಂಗೆ ಕಂಡ್ರೆ ತುಂಬಾನೇ ಇಷ್ಟ ಇವನಿಗೆ. ಅಣ್ಣ ನೋಡಕ್ ಹೋಗ್ತಾ ಇದ್ದೀವಿ ಮಗನೇ ನೀನು. ಅಣ್ಣಂಗೆ ಕರ್ಕೊಬರ್ತಾರೆ ಅಮ್ಮ. ಅವಾಗ ಆಟಾಡ್ಕೊಂಡು ಇರ್ಬೇಕು ಅಣ್ಣನ ಜೊತೆ, ಆಯ್ತಾ? ಆಟ ಮಾಡಬೇಡ್ದು. ಫುಲ್ಲು ಬೆವರ್ತಾ ಇದ್ದಾನೆ. ಇವಾಗಲೇ ಸ್ವೆಟ್ರ್ ಹಾಕೊಂಡು ಪ್ಯಾಕ್ ಮಾಡ್ಕೊಬಿಟ್ಟಿದ್ದೀನಿ. ಟೋಪಿ ಹಾಕ್ಸ್ಕೊಳ್ಳಲ್ಲ ಫ್ರೆಂಡ್ಸ್. ಹಾಕು ಟೋಪಿ. ತಕೋತೀಯಾ? ಇವಾಗ ನಮ್ಮ ಮನೆಯವ್ರು ಬರ್ತಾರೆ. ಹಿಂಗೇನೆ ಹೊರಡದೆ ಫ್ರೆಂಡ್ಸ್. ಟ್ರೈನಲ್ಲಿ ಹೋಗೋಣ ಅಂತ ಹೇಳಿದ್ದಾರೆ. ನೋಡೋಣ ಹೆಂಗೆ ಕರ್ಕೊಂಡು ಹೋಗ್ತಾರೆ ಏನೋ ಅಂದ್ಬಿಟ್ಟು. ನೀವು ಇರ್ತೀರಲ್ಲ ನಮ್ಮ ಜೊತೆ, ಬನ್ನಿ ಹೋಗೋಣ ಪಿರಿಯಾಪಟ್ಟಣಕ್ಕೆ ಎಲ್ಲರೂ. ಅಲ್ಲ ಮಗನೇ ಖುಷಿ. ಟ್ರೈನಲ್ಲಿ ಅದು ಫಸ್ಟ್ ಟೈಮ್ ನಮ್ಮನ ಜೊತೆ ಹೋಗ್ತಿರೋದು. ಟ್ರೈನಲ್ಲಿ ನಾನು ಹೋಗ್ತಿರೋದು. ಅಲ್ಲಮ್ಮದು ನೀನು ಫಸ್ಟ್ ಟೈಮ್ ನನ್ನ ಜೊತೆ ಹೋಗ್ತಿರೋದು. ಟ್ರೈನಲ್ಲಿ ಎಲ್ಲಿ ಹೋಗಿಲ್ಲ? ನಾನು ಹಾಗೇನೆ 4-5 ವರ್ಷ ಆಯ್ತೇನೋ ನಮ್ಮ ದೊಡ್ಡಮ್ಮವ್ರ ಜೊತೆ ಓಡಾಡಿದೆ. ಖಾಲಿ ಇದೆ ಮಾತ್ರ ಟ್ರೈನ್. ಇದು ಸುಸ್ತಾಗ್ತೈತೆ, ಜ್ಯೂಸ್ ಏನೋ ಬೇಕು ಅಂತ ಕೇಳ್ತೀರಲ್ವಾ? ನೋಡಿ, ಇಲ್ಲಿ ಏನು ಸುಸ್ತು ಆಗಲ್ಲ, ಜ್ಯೂಸನ್ನು ಕುಡಿಬೇಕು ಒಂದ್ಸಲ. ಅಲ್ಲ ಕುಡಿಬೇಕು ಅಂತ ಬಾಯಾರಿಕೆ ಥರ ಹಂಗೆ. ವಾಮಿಟ್ ಏನಾಗಲ್ಲ ಇದರಲ್ಲಿ. ಖುಷಿ ಬೇಬಿ ಕಾಲ ಓದಿತಾರೆ ನೋಡಿ. ಖುಷಿಯವನಿಗೆ ಹೊರಗಡೆ ಕರ್ಕೊಳ್ಳೋದು ಖುಷಿ ಫ್ರೆಂಡ್ಸ್ ಅವ್ನಿಗೆ. ನೋಡಿ ಗಾಯ್ಸ್, ನಮ್ಮ ನವೀನೆಲ್ಲ ಕುಂಡ್ರಿಸ್ಬಿಟ್ಟು ಇಲ್ಲಿ ಬಂದು ಕೂತಿದ್ದೀನಿ ನಾನು. ಇನ್ನು 5 ನಿಮಿಷ ಐತೆ ಓಡೋಕ್ಕೆ. ಫೈನಲಿ ಸರಿಯಾದ ಟೈಮಿಗೆ 3:15ಗೆ ಹೊರಟಿದ್ವಿ. ಅಲ್ಲ ಮಗನೇ, ಖಾಲಿ ಇರೋದಕ್ಕೂ ಬೇಜಾನ್ ಆಟ ಆಯ್ತು ನನ್ನ ಮಗಂದು. ಕೇಳಿಸುತ್ತೆ ಇಲ್ವ ನಿಮ್ಮ ವಾಯ್ಸ್? ಅದೇ ಸೌಂಡ್ ಕೇಳ್ತಾರೆ. ಕುಯ್ಯಾ ಕುಯ್ಯಾ ಕುಯ್ಯಾ. ಇವಾಗ ಹೊರಟಿದ್ವಿ. ಎಷ್ಟು ಟೈಮು? 3:15. ಅಲ್ಲಿಗೆ ಎಷ್ಟೊತ್ತಿಗೆ ಹೋಗ್ತೀವಿ ನೋಡೋಣ. ಹೌದಾ? ಕರೆಕ್ಟಾಗಿ ಬೇಗನೆ ಹೋಗ್ತೀವಿ ಹಂಗಾರೆ ಫ್ರೆಂಡ್ಸ್ ನಾವು ಪಿರಿಯಾಪಟ್ಟಣಕ್ಕೆ. ಬಸ್ ಇಟ್ಬಿಟ್ರೆ ಅಲ್ಲೂ ಬೇಗ ಹೋಗ್ತೀವಿ. ಮದ್ದೂರು ಒಡೆ ತಗೊಂಡು ತಿನ್ಕೊಂಡು ಅವ್ರ ಅಮ್ಮಂದ ಇಲ್ವೇನೋ? ನಿಮ್ಮ ಅಮ್ಮಂದ ಇಲ್ವ ಅಲ್ಲಿ? ನಮಗೆ ಸಾಗಲ್ಲ ಅಂತ ಅವ್ನು ಇವಾಗಲೇ ನಮಗೆ ರೇಗ್ಸಂಗ್ ಆಗಿದೆಯಲ್ಲ ಮಗನೇ ನೀನು. ಈ ವಯಸ್ಸಿಗೆ ಬಾಯಲ್ಲಿ ನೋಡಿ ತುರಿಕೊಂಡವನೆ. ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಗಾಯ್ಸ್, ಅಲ್ಲೆಲ್ಲ ಕಾಫಿ ಟೀ ನಿಲ್ಲಿಸ್ತಾರೆ ಅಂತಲ್ಲ, ಎಲ್ಲ ಯಾರ್ಯಾರು ಬರ್ತಾರೆ ಅವರೆಲ್ಲ ಹಂಗೆ ಕುಡಿತಾ ಇರೋದು. ಎಲ್ಲ ಡಯಟ್ ಎಲ್ಲ ಹಾಳಾಗೋಯ್ತು. ಚೆನ್ನಾಗಿತ್ತು ಅಲ್ಲಿ ಕಾಫಿ. ಡಯಟ್ ಹಾಳಾಯ್ತು. 10 ರೂಪಾಯಿ ಕೊಡ್ಬೋದಾ? ಕೊಡ್ಬೋದು. ಅರೆ ಕಾಫಿ ಬಿಡಿ ಬ್ರೂ ಅಲ್ಲ ಫ್ರೆಂಡ್ಸ್, ನಾರ್ಮಲ್ ಕಾಫಿ ಚೆನ್ನಾಗೈತಲ್ಲ, ಪರವಾಗಿಲ್ಲ.
ತಗೊಂಡ ನಮ್ಮ ಖುಷಿ ಬೇಬಿ ಫೈನಲಿ ಪಾಂಡವಪುರದ ಹತ್ರ. ಒಂದು ಅರ್ಧ ಗಂಟೆ ಮೈಸೂರು ಸಿಕ್ಬಿಡುತ್ತೆ. ಇಲ್ಲಿ ಅಮ್ಮ ಮಗನ ನಿದ್ದೆ ಬರ್ತಾ ಇತ್ತು. ನೋಡಿ ಗಾಯ್ಸ್ 5 ಗಂಟೆ ಆಯಿತು. ಇವಾಗ ಶ್ರೀರಂಗಪಟ್ಟಣ ಬಿಟ್ಟಿದ್ದೀವಾ. ನಮ್ಮ ಖುಷಿ ಬೇಬಿ ಮಲಗಿದಾನ. ಇನ್ನೇನು ಹತ್ರ ಬಂದೇ ಬಿಡ್ತು, ಎತ್ಕೊಳ್ರಿ, ನಾನು ಕಾಲ್ ಸರಿ ಮಾಡ್ಕೋತೀನಿ. ಇದೇನು ಮೆಟ್ರೋ ಟ್ರೈನ್ ಗೇಟ್ ಆಯ್ತಾ? ಹಿಂಗೆ ನಿಲ್ಲಿಸ್ಬಿಟ್ಟು ಒಂದು ಸೆಕೆಂಡಿಗೆ ಹೊಂಟ್ಬಿಡಕ್ಕೆ. ನಾನು 5:15 ಹೋಗುತ್ತೆ ಅನ್ಕೊಂಡಿದ್ದೆ, 5 ಕಾಲಿಗೆ ಹೋಗುತ್ತಿದ್ದು ಟ್ರೈನು. ಎಲ್ಲ ನಿಂತ್ಕೊಳ್ಳಿ ಫ್ರೆಂಡ್ಸ್, ನಾನು ಕೂತ್ಕೊಳ್ಳಿ, ಕಾಲು ಜಡ್ಡು ಬಿಟ್ಕೊಬಿಡ್ತದೆ. ಏನಂತ ವೀಕ್ನೆಸ್ ಗೊತ್ತಿಲ್ಲ, ಅದೊಂದು ಕಾಲು ಇಟ್ಕೊಳ್ಳೋದು, ಕಾಲು ಜಡ್ಡು ಅಂದ್ರೆ ಭಾರ ಇರುತ್ತಲ್ಲ, ನಿನ್ನ ಭಾರ ಎಲ್ಲ ಕಾಲ ಮೇಲೆ ಬಿದ್ದಿರುತ್ತಲ್ಲ, ಅದರಿಂದ ಕೂತಿದ್ದೀನಲ್ಲ, ಒಂದು ಕಾಲ ಮೇಲೆ ಇರುತ್ತಲ್ಲ ಭಾರ ಎಲ್ಲ. 2 ಅವರ್ಗೆ ಬಂದಿದ್ದು ಮೈಸೂರಿಗೆ, ಪರವಾಗಿಲ್ಲ. ವೆಹಿಕಲ್ ಬರೋದ 4 ಅವರು, ಬ್ಯಾಕ್ ಎಲ್ಲ ಪೈನ್ ಬಂದ್ಬಿಟ್ಟಿರೋದು. ಚೆನ್ನಾಗಿದೆ ಟ್ರೈನ್. 2 ಅದು ಎಕ್ಸ್ಪ್ರೆಸ್ಸಲ್ಲಿ ಬಂದಿರೋದಕ್ಕೆ 2 ಅವರು, ಪ್ಯಾಸೆಂಜರ್ ಆಗಿದ್ರೆ 3 ಅವರು, 4 ಅವರ್ ಆಗುತ್ತೆ. ಬೇಗನೆ ಹೋಯ್ತು ಮನೆಗೆ. ಒಂದು 8 ಗಂಟೆ ಹೊತ್ತಿಗೆ ಹೋಯ್ತು. ಮೈಸೂರು ಹತ್ರ ಬಂತು, ಬಿಸಿಲು ಕಣ್ಣಿಗೆ ಹೊಡಿತಾ ಇತ್ತು. ನೋಡಕ್ಕಾಗಲ್ಲ, ಸಾಕು ಬಾ. ಫೈನಲಿ ಮೈಸೂರು ಗೈಸ್, 5 ಕಾಲಿಗೆ. ಎಲ್ಲ ಹೋಗ್ತೀರಾ? ಎಲ್ಲಿಗೆ ಹೋಗ್ತೀರಿ? ಬನ್ನಿ ಅವನ್ ಕೂತ್ಕೋತೀವಿ ಸ್ವಲ್ಪ. ನೋಡಿ ಗೈಸ್, ಇವಳು ಎತ್ಕೊಂಬತ್ತಿಲ್ಲ ಈ ಬ್ಯಾಗು, ತುಂಬ ತುಂಬ್ಕೊಂಬಂದಿಲ್ಲ. ಸುಮಾರು ಒಂದು 7-8 ವರ್ಷದ ಹಿಂದೆ ತಾಂಡಿದ್ದು, ಇವತ್ತು ಕಿತ್ತೋಯ್ತು. ನಿಮ್ಮ ಅಜ್ಜಿ ಅಂತ ಹೇಳಲ್ಲ? ಇಲ್ಲ, ಕೈಯಲ್ಲಿ ಹೊಲಿಗೆ ಹಾಕ್ಕೊಡ್ತಾರೆ. ಇವಳು ಹೇಳ್ತೀರ ನೋಡ್ರಿ, ನೀವು ಅಜ್ಜಿ ಟೈಲರ್ ಏನೋ ಅನ್ಕೊಂಡೇನ. ಟೈಲರ್ ಅಂದ್ರೆ ಮಾತ್ರ ಹೊಲಿಗೆ ಹಾಕ್ಕೊಡ್ತಾರ? ನನ್ಗೇನು ಗೊತ್ತಿತ್ತು ಕೈಯಲ್ಲೂ ಹಾಕ್ಸ್ಬೋದು ಅಂತ. ಕೈಯಲ್ಲೂ ಹಾಕ್ಕೊಡ್ತಾರೆ ನಮ್ಮ ಅಜ್ಜಿ. ಮೈಸೂರ್ ಇಲ್ಲಿಂದ ಹೆಂಗ್ ಹೋಗೋದಂತ ಗೊತ್ತಿಲ್ಲ ಗೈಸ್. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋದ್ರೆ ಸಾಕು, ಅಲ್ಲೇ ಬಸ್ ಸ್ಟ್ಯಾಂಡ್ಗೆ ಹೆಂಗ್ ಹೋಗೋದು? ಅಲ್ಲಿ ಆಟೋದವ್ರು ಕೇಳಿದ್ರೆ ಬಿಟ್ಕೊಡ್ತಾರೆ. ಹೌದಾ? ಆಟೋದವ್ರು ಕೇಳಿದ್ರೆ ಬಿಟ್ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಗೈಸ್. ನಮ್ಮ ಖುಷಿ ಮಲಗಿದೆ ಎಷ್ಟೊತ್ತಾನೆ, ಇವಾಗ ಎದ್ದ. ಮರ ಮಾತ್ರ ಕಾಣ್ತಾ ಇತ್ತು, ಎಷ್ಟು ಚೆನ್ನಾಗಿ ಕಾಣ್ತಾ ಇದಲ್ವಾ? ಹಂಗೆ ನಡ್ಕೊಂಡು ಬನ್ನಿ, ಸರ್ಕಾರ ಕಡೆ ಬನ್ನಿ. ಸೊ ಫೈನಲಿ ಪಿರಿಯಪ್ಪಣ್ಣ ಬಂದು ಗೈಸ್. ನೋಡಿ, ಇವಳು ಟೋಪಿ ಹಾಕೊಂಡಿದ್ದಾಳೆ, ಪಾಪ ಟೋಪಿ ಹಾಕಿಲ್ಲ. ಅವನ ಹಾಕರು ತೆಗಿತಾ ಇದ್ದ, ಅದಕ್ಕೋಸ್ಕರ. ಆ ಕಡೆ ಸೈಡ್ ಅಲ್ಲ, ಇಲ್ಲಿ ಅದೇ ಬಸ್ ಸ್ಟ್ಯಾಂಡ್ ಐತಲ್ಲ. ತಿಥಿ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್. ತಿಥಿ ದಿನ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ತುಂಬ ಬ್ಯುಸಿಯಲ್ಲಿದ್ದರು ನಮ್ಮ ನವಿ ಅವರು. ಸೊ ನಾನು ಪಾಪ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿಲಿದೆ. ಅದಾದಮೇಲೆ ನಮ್ಮ ನವಿ ಅವರು ದೇವಸ್ಥಾನ ಕರ್ಕೊಂಡೋದ್ರು ಬೆಳಗ್ಗೆನೇ. ಪಿರಿಯಾಪಟ್ಟಣದ ಈ ಶಕ್ತಿ ದೇವತೆಗಳ ನಗರ ಅಂತ ಫೇಮಸ್ ಆಗಿದೆ. ಅದರಲ್ಲಿ ಕನ್ನಂಬಾಡಿ ಅಮ್ಮ ಒಂದು, ಇನ್ನೊಂದು ಪಿರಿಯಾಪಟ್ಟಣದಮ್ಮ, ಎರಡಕ್ಕೂ ಕರ್ಕೊಂಡೋಗಿದ್ರು. ಸೊ ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಇವಾಗ ಮಸಣಿಕಮ್ಮ ಅಂತ ಇದ್ದಾರೆ, ಇದು ಪಿರಿಯಾಪಟ್ಟಣದಮ್ಮ ಅಂತಾರೆ ಎಲ್ಲರೂ. ಸೊ ಮೈಸೂರಲ್ಲಿ ಯಾವ ರೀತಿ ಇದೆಯೋ ದೇವರುಗಳು, ಅದೇ ರೀತಿ ಇಲ್ಲೂ ಇದೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಬಟ್ ನಾವು ಹೋಗಿದ್ದೀನಿ, ಅಷ್ಟೊಂದೇನು ರಶ್ ಇರಲಿಲ್ಲ. ತುಂಬ ಜನ ಸೇರ್ತಾರೆ ವಾರದಲ್ಲಿ, ಶುಕ್ರವಾರ ಮಾತ್ರ. ಬಟ್ ಇವತ್ತು ಖಾಲಿ ಇತ್ತು. ನಾವು ಶನಿವಾರ ಹೋಗಿದ್ದು, ಪೂಜೆ ಮುಗಿಸ್ಕೊಂಡು ಬಂದು, ಇದು ನಮ್ಮ ನವ್ಯವ್ರ ಮನೆ. ಹೊರಡ್ತಾ ಇದ್ವಿ, ಪೂಜೆ ಮುಗಿಸ್ಕೊಂಡು ಬರ್ತಿದ್ದಂಗೆ ಓಡ್ತಾ ಇದ್ವಿ, ಲೇಟ್ ಆಗಿಬಿಡುತ್ತೆ ಅಂತ ಬಸ್ಸಲ್ಲಿ ಬರ್ತಾಯಿದ್ವಿ. ಸೀಟ್ ಇರಲಿಲ್ಲ, ಕಂಡಕ್ಟ್ರ್ ಸೀಟ್ ಬಿಟ್ಕೊಟ್ರು. ನಮ್ಮ ನವಿ 2 ಪಾಪನ ಹಾಕೊಂಡು ಕೂತಿದ್ದಾರೆ ನೋಡಿ. ಅಲ್ಲಿಂದ ಟ್ರೈನಲ್ಲಿ ಬಂದು, ಟ್ರೈನಲ್ಲಿ ಆರಾಮಾಗಿತ್ತು, ಬಟ್ ಲೇಟ್ ಆಗೋಯ್ತು. ಅಲ್ಲಿಂದ ಮನೆಗೆ ಬಂದು ಗೈಸ್. ನಮಗೆ ಇಲ್ವ ಮತ್ತು ಖುಷಿ ಮಾತಾಡೋಕ್ಕೆ ಬಿಡ್ತಾಯಿಲ್ಲ, ವಾಯ್ಸ್ ಕೊಡೋಕ್ಕೆ ಬಿಡ್ತಾಯಿಲ್ಲ. ಸೊ ಫೈನಲಿ ಮನೆಗೆ ಬಂದು ಗೈಸ್, ಇವರು ಊರಿಂದ ತಿಥಿ ಮುಗಿಸ್ಕೊಂಡು ಹೋಗ್ಬೇಕಾರೆ ಅಷ್ಟು ರಿಸ್ಕ್ ಅನಿಸ್ಲಿಲ್ಲ, ಬರ್ಬೇಕಾರಂತೂ ಸಾಕಾಗೋಯ್ತು. ಬೆಳಗ್ಗೆ ಇಟ್ಟಿರೋ ನಮ್ಮ ನೋಡಿ, ಇನ್ನೂ ಹೋಗಿಲ್ಲ. ನಮ್ಮ ನವಿ ಇಟ್ಟಿರೋ ನಮ್ಮ ನೀರು ಹಾಕ್ಬಿಟ್ಟು ಕುಂಕುಮ ಹಚ್ಚಿ, ಅದ್ರ ಮೇಲೆ ಕುಂಕುಮ ಹಚ್ಚಿ, ಎಣ್ಣೆನಾ ಅದಕ್ಕೆ ಹೋಗಿಲ್ಲ, ಹಂಗೆ
ಅಲ್ಲಿ ದೇವ್ರಿಗೆ ಬಿಟ್ಟಿದ್ರು ಅದೇ ಎಣ್ಣೆ. ಮಸಾಣಿಕಮ್ಮನ ಅಲ್ಲ, ಕನ್ನಂಬಾಡಿ ಮಸಾಣಿಕಮ್ಮ 2 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು. ಸೊ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ. ಟ್ರೈನ್ ಯಾಕೋ ಗೊತ್ತಿಲ್ಲ, ಇವತ್ತು ತುಂಬ ಲೇಟಾಗಿ ಬಂತು. ತುಂಬ ಲೇಟಾಗಿ 1 ಅವರ್ 2 ಅವರ್ ವೆಯ್ಟ್ ಮಾಡಿಸಿದ್ದೆ. ಅಂದರೆ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಿದ್ದು, ರೈಲ್ವೆ ಸ್ಟೇಷನಲ್ಲಿ. ಬರ್ಬೇಕಾದ್ರೆ ಮಾಮೂಲಿ 2 ಅವರ್ಗೆ ಬಂತು. ಬಟ್ ಈ 2 ಮಕ್ಕಳು ಹೆವಿ ಇರೋದನ್ನೇ ಕೊಟ್ಬಿಟ್ಟು ನಮ್ಗಂತ. ಅಯ್ಯೋ ಅವನ್ ಎತ್ಕೊಂಡ್ರಿ ಏನಂದ್ರೆ ದಿವ ಇಬ್ರ ಹತ್ರನೇ ಇರ್ಬೇಡ್ದು ಅವನಿಗೆ. ಖುಷಿ ಅಳೋದು. ದಿವ ನನ್ನ ಹತ್ರ ಇದ್ರು ಹೇಳ್ತಾನೆ, ಅವ್ರ ಹತ್ರ ಇದ್ರು ಹೇಳ್ತಾನೆ. ಇಲ್ಲಿ ಬಂದು ಹೋದ ವರ್ಷದ ಕ್ಯಾಲೆಂಡರ್ ಕಿತ್ತೆಸ್ದ, ನೀವು ಹೊಸ ಕ್ಯಾಲೆಂಡರ್ ಕೊಟ್ಟು ಕಳ್ಸಿದಾರೆ ಅವ್ರ ಊರಿಂದ. ಆಮೇಲೆ ನಮ್ ತಾತಂಗೆ ಏನಾಗಿತ್ತು ಅಂತ ಕೇಳ್ತೀವಿ. ನಮ್ ತಾತಂಗೆ ಒಂದ್ ಶುಗರ್ ಅನ್ನೋದಿಲ್ಲ, ಏನು ಇಲ್ಲ. ಇದುವರೆಗೂ ಒಂದ್ಸಲಿನೂ ಆಸ್ಪತ್ರೆ ತೋರ್ಸ್ಕೊಂಡಾರೇನೋ, ಆದ್ರೆ ಮಾತ್ರೆಗಳು ನುಂಗಲ್ಲ ನಮ್ ತಾತ. ಆದ್ರೂನು ತುಂಬಾ ವಯಸ್ಸಾಗಿತ್ತು. ತುಂಬಾ 96 ವರ್ಷ. ಅದರಿಂದ ತೀರೋಗಿದ್ದು. ಇಲ್ಲ ಇದಾಗಿರೋರೇನೋ. ನಮ್ ತಾತ ಈಗ್ಲೂ ಕನ್ನಡ ಎಷ್ಟು ಚಂದ ಓದ್ತಿದ್ರು ಅಂದ್ರೆ, ಪೇಪರ್ ಎಲ್ಲ ಓದಾರಲ್ಲ, ಪೇಪರ್ ಡೈಲಿ ಮಿಸ್ಸೇ ಮಾಡ್ತಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ. ಸೊ ಫೈನಲಿ ದಿವನು ಕರ್ಕೊಂಡು ಬಂದಿದ್ದೀವಿ, ತೋರಿಸಿಲ್ಲ ನಿಮಗೆ. ಹಾಯ್ ಮಾಡಿ, ಹಾಯ್ ಮಾಡು. ಆಯ್ತು, ಸೈಕಲ್ ನಿಂದೆ. ಇಲ್ಲಿ ನೋಡು, ಇಲ್ಲಿ ನೋಡು ಮಗನೆ, ಇಲ್ಲಿ ನೋಡಲ್ವಾ ಬರಲ್ಲೇ ಕಳಿ ಬರ್ತಿರಲ್ಲ ನೋಡಿ. ಬಿಡ್ರಿ ತೋರ್ಸ. ಆಮೇಲೆ ಇವ್ನಿಗೆ ಏನಾಗಿತ್ತು ಅಂತ ಹೇಳ್ತೀರಲ್ವಾ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ ಏನಾಗಿತ್ತು ಅಂತ. ಏನಾಗಿತ್ತು ಅಂತ ಅದೇನೇ ಒಂದು ವಿಡಿಯೋ ಮಾಡಾಕ್ತೀವಿ ಫ್ರೆಂಡ್ಸ್. ಸೊ ಓಕೆ ಗೈಸ್, ಅದನ್ನ ಮರ್ತಿಲ್ಲ, ಇವ್ನು ಬಂದಾನೆ ಹೇಳೋಣ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಬೈ ಬೈ, ಐ ಲವ್ ಯು, ಟೇಕ್ ಕೇರ್. ಬೈ ಮಾಡಿದ್ರಾ? ಬೈ. ಊರಿಗೆ ಹೋಗಿ ಎಲ್ಲ ಹಠ ಮಾಡ್ತಾ ಇದ್ದೀನಿ, ಹೇಳಿ ಮತ್ತೆ ಕೇಳಲ್ಲ, ಎಲ್ಲ ಕಟ್ ಮಾಡಿ ಸರಿ ಮಾಡ್ಬೇಕು.